ಫ್ರೆಂಡ್ಸ್ ನಮಸ್ಕಾರ. ನಾನಿವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಪ್ಲೇಸು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಒಂದು ದಟ್ಟ ಅಡವಿಯಲ್ಲಿರುವಂತಹ ಒಂದು ಚಿಕ್ಕ ಫಾಲ್ಸ್ಗೆ ತುಂಬಾ ಮನಮೋಹಕವಾಗಿರುವಂತಹ ದೃಶ್ಯ. ಫಾಲ್ಸ್ ನೀರು ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿರುವಂತಹ ಒಂದು ಸ್ಥಳ. ಆ ಪ್ಲೇಸ್ ಅಲ್ಲಿ ನಮ್ಮ ಜರ್ನಿ ಯಾವ ರೀತಿಯಾಗಿತ್ತು, ಯಾವ್ಯಾವ ರೀತಿ ನಾವು ಎಂಜಾಯ್ಮೆಂಟ್ ಅನ್ನ ಮಾಡಿದ್ವಿ, ಅದನ್ನ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ. ನಮಸ್ಕಾರ. कितना मरदा डू यू नो तेरे लिए मैं तो पिंड छड्डता डू यू नो तेरे लिए ಅಲ್ಲಿ ಯಾವುದೇ ರೀತಿ ವಾಹನಗಳು ಹೋಗಲ್ಲ. ಮುಖ್ಯ ರಸ್ತೆಯಿಂದ ಸುಮಾರು 3 ಕಿಲೋಮೀಟರ್ ವರೆಗೂ ಬೈಕ್ ಹೋಗುತ್ತೆ. ಅಲ್ಲಿಂದ ಮತ್ತೆ ನಾವು 4 ಕಿಲೋಮೀಟರ್ ನಡ್ಕೊಂಡು ಒಳಗಡೆ ಹೋಗಬೇಕು. ಸುಮಾರು 10 ಕಿಲೋಮೀಟರ್ 11 ಕಿಲೋಮೀಟರ್ ವರೆಗೂ ಹೆಚ್ಚು ಕಮ್ಮಿ ಜರ್ನಿ ಇದೆ. ಇದು ಕಾಡಲ್ಲೇ. ಇದು ಬರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಇಡಗುಂದಿ ಒಂದು ಗ್ರಾಮದ ವ್ಯಾಪ್ತಿಯ ಪ್ರದೇಶದಲ್ಲಿ ಬರುವಂತಹ ಒಂದು ಫಾಲ್ಸ್ ಇದಾಗಿದೆ. ಸಿರಳೆ ಫಾಲ್ಸ್ ಅಂತೇಳಿ ಇದನ್ನ ಕರೀತಾರೆ. ಸಿರಳೆ ಫಾಲ್ಸ್ ಎಲ್ರಿಗೂ ಗೊತ್ತಿರಬಹುದು, ಆದ್ರೆ ಇವತ್ತು ನಾನು ನಿಮಗೆ ತೋರ್ಸಕ್ ಹೋಗ್ತಾ ಇರುವಂತಹ ಫಾಲ್ಸೇ ಸಿರಳೆ ಫಾಲ್ಸ್. ಗೊತ್ತಿಲ್ಲದೆ ಇರೋರು ಗೂಗಲ್ ಮ್ಯಾಪ್ ಹಾಕೊಂಡು ಇಲ್ಲಿವರೆಗೂ ನೀವು ಬರ್ಬೋದು. ಆದರೆ ಕಾಡಲ್ಲಿ ಒಳಗಡೆ ನೀವು ಎಂಟ್ರಿ ಆದ ತಕ್ಷಣ ನಿಮ್ಗೆ ಯಾವುದೇ ನೆಟ್ವರ್ಕ್ ಸಿಗಲ್ಲ. ನೀವು ಕಾರವಾರ, ಅಂಕೋಲ, ಯಲ್ಲಾಪುರ ಮುಖ್ಯ ರಸ್ತೆಯಲ್ಲಿ ನೀವು ಬರ್ಬೋದು. NH63 ಅಲ್ಲಿಂದ ನೀವು ಒಳಗಡೆ ಹೋಗ್ಬೇಕು. ಒಳಗಡೆ ಎಂಟ್ರಿ ಫೀ ಅಂತೇಳಿ 20 ರೂಪೀಸ್ ತಗೊಳ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಅರಣ್ಯ ಇಲಾಖೆ ವತಿಯಿಂದ ಫಾಲ್ಸ್ ನೋಡಕ್ಕೆ ಬರೋರಿಗೆ 20 ರೂಪಾಯಿ ಎಂಟ್ರಿ ಫೀಸ್ ಇದೆ ಪ್ರತಿಯೊಬ್ಬರಿಗೆ. ಒಳಗಡೆ ಯಾವುದೇ ರೀತಿ ನಿಮಗೆ ಡ್ರಿಂಕ್ಸು, ಊಟ ಅದನ್ನೆಲ್ಲ ಅಲೋ ಮಾಡಲ್ಲ. ಆದ್ದರಿಂದ ಎಲ್ಲ ನೀವು ಊಟ, ಎಲ್ಲ ತಿಂಡಿ ಎಲ್ಲ ಹೊರಗಡೆ ಮುಗಿಸ್ಕೊಂಡು ಒಳಗಡೆ ಎಂಟ್ರಿ ತಗೋಬೋದು. ಹಾಗಾದ್ರೆ ಬನ್ನಿ ಹೋಗೋಣ. ಇಲ್ಲಿಂದ ನೀವು ಬೈಕ್ ಮುಖಾಂತರ ಸುಮಾರು 4 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಹೋಗ್ಬೋದು. ಬೈಕಲ್ಲೇ ಹೋಗೋಕೆ ಬಿಡ್ತಾರೆ ಒಳಗಡೆ. 20 ರೂಪಾಯಿ ಎಂಟ್ರಿ ಫೀಗಲ್ಲಿ ಮೇನ್ ಬೋರ್ಡ್ ತೋರಿಸೋದ್ನಲ್ಲ ಅಲ್ಲಿ ಕೊಟ್ಟ ತಕ್ಷಣ ಹಿಂಗೆ ಒಳಗಡೆ ಬಿಡ್ತಾರೆ. ಸುಮಾರು ಒಂದು 4-5 ಕಿಲೋಮೀಟರ್ ನೀವು ಒಳಗಡೆ ಹೋಗ್ಬೇಕು ನಿಧಾನವಾಗಿ. ತುಂಬ ಅಫಗಳಿದ್ದಾವೆ, ತಗ್ಗು ದಿನ್ನೆಗಳಿದ್ದಾವೆ. ನಿಧಾನವಾಗಿ ಮೂವ್ ಹಾಕ್ಕೊಂಡು ಹೋಗ್ಬೇಕು. ನೋಡಿ, ತುಂಬಾ ರಮಣೀಯವಾದ ಸ್ಥಳ. ಈ ಪ್ರಕೃತಿಯ ಸೌಂದರ್ಯಕ್ಕೆ ಏನೆಂದು ಹೇಳಬೇಕದು ತಿಳಿಯುತ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಗ್ರೀನ್ ಪೂರ್ತಿ. ಇದೆಲ್ಲ ನಮ್ಮ ಫ್ರೆಂಡ್ಸು ಪ್ರವಾಸಕ್ಕೋಸ್ಕರ ನಾವು ಅಷ್ಟೂರು ಒಂದು 4 ಬೈಕ್ ತಗೊಂಡು ಹೋಗಿದ್ವಿ. ಹಿಂಗೆ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ನೋಡಿ, ಇದು ಈ ಮನುಷ್ಯರಿಗೆ ಯಾವ ಸ್ಥಳ ಆದರೂ ಸಾಲಲ್ಲ ಅಂತಾರಲ್ಲ, ಅದ ರೀತಿ ಇಲ್ಲಿ ಬರೋ ಪ್ರವಾಸಿಗರು ಮಾಡಿರುವಂಥ ಪ್ಲಾಸ್ಟಿಕ್ ತ್ಯಾಜ್ಯ. ಇಲ್ಲಿಂದ ಮತ್ತೆ ಮುಂದೆ ನಡ್ಕೊಂಡು ಹೋಗ್ಬೇಕು ನಾವು. ಸುಮಾರು ಬೈಕ್ ಅಲ್ಲೇ ಪಾರ್ಕ್ ಮಾಡಿ ಸುಮಾರು ಒಂದು 4 ಕಿಲೋಮೀಟರ್ ನಡಿಬೇಕು. ತುಂಬ ಆಳವಾದ ಜಾಗಗಳಿದ್ದಾವೆ, ಇಕ್ಕಟ್ಟವಾದ ಜಾಗ. ಆದರೆ ನಡ್ಕೊಂಡು ಒಬ್ಬರು ಮಾತ್ರ ನಡ್ಕೊಂಡು ಹೋಗ್ಬೋದು, ಒಬ್ಬರು ಇಬ್ಬರು ಅಷ್ಟೇ. ಜಾಸ್ತಿ ಅಗಲ ಇಲ್ಲ, ಚಿಕ್ಕದಾದ ಕಾಲ್ದಾರಿ ಇದೆ, ತುಂಬ ಕಡಿದಾಗಿದೆ. ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ ಜರ್ನಿ ಮಾತ್ರ. ಬೈಕ್ ಇಲ್ಲೆಲ್ಲಿ ಹೋಗಲ್ಲ. ನಾವು ಫಾಲ್ಸಿಗೆ ಇವಾಗ ಇಲ್ಲಿಂದಾನೇ ನಡ್ಕೊಂಡು ಹೋಗ್ಬೇಕು. ಒಂದು 3-4 ಕಿಲೋಮೀಟರ್ ವರೆಗೂ ನಡಿಲೇಬೇಕು. ಇದೇ ನದಿಗೆ ಮುಂದೆ ಫಾಲ್ಸ್ ನಿರ್ಮಾಣವಾಗಿರೋದು. ಚೆನ್ನಾಗಿದೆ ಫಾಲ್ಸ್ ಮಾತ್ರ. ನೋಡಿ, ಬೆಟ್ಟದಲ್ಲಿ ನೀರು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಹಳ್ಳದಲ್ಲಿ ನಮ್ಮೂರು ಕೊಳದಲ್ಲಿ ಎಲ್ಲೇ ಅದೋ ಒಂದು ಹಳ್ಳ ಮಳೆಯಾದ ನೀರು ಬರ್ಬೋದು. ಆದರೆ ಈ ಗುಡ್ಡ, ಈ ಕಲ್ಲು ಬಂಡೆಗಳ ನಡುವೆ ನೀರು ಯಾವ ರೀತಿ ಉಕ್ಕುತ್ತೆ, ಅದು ವಿಸ್ಮಯ. ಅದು ಆ ಪ್ರಕೃತಿಗೆ ವಿಸ್ಮಯ. ಅದು ಯಾವ ರೀತಿ ನೀರು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಮಾತ್ರ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸೂಪರ್ ಆಗಿದೆ. ಈ ನದಿಯಿಂದನೇ ಮುಂದೆ ಒಂದು 2 ಕಿಲೋಮೀಟರು ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ, ತಾತ್ಕಾಲಿಕ ಬ್ರಿಡ್ಜ್. ಸಖತ್ತಾಗಿದೆ, ಫುಲ್ ಫೀಲ್ ಸಖತ್ತಾಗಿದೆ, ಚೆನ್ನಾಗಿದೆ. ಇದೇ ನದಿಯಿಂದ ಸುಮಾರು ಒಂದು 2 ಕಿಲೋಮೀಟರ್ ಹೋದ ತಕ್ಷಣ ನಮಗೆ ಫಾಲ್ಸ್ ಸಿಗುತ್ತೆ.
ಇದೆಲ್ಲ ಸೇಫ್ಟಿಗೆ ಮಾಡಿರುವಂಥ ಕಲ್ಲುಗಳು ಹಾಗೂ ಕಟ್ಟಿಗೆಗಳಿದಾವಲ್ಲ ಅವೆಲ್ಲ ಸ್ಲಿಪ್ ಆಗಬಾರ್ದು. ಆದ್ರೂ ಬ್ರಿಡ್ಜ್ ಏನಾದರೂ ಬಿದ್ದರೆ ತಾತ್ಕಾಲಿಕ ಬ್ರಿಡ್ಜ್ ಕಟ್ಟಕ್ಕಂತೇಳಿ ಇಟ್ಟಿರೋದು. तीन आइटम ते तरह के होते हैं तो बता दो। ತುಂಬ ಕಡಿದಾದ ಜಾಗ ಇದೆ, ಸ್ಲಿಪ್ ಆಗುತ್ತೆ. ನಿಧಾನವಾಗಿ ಬನ್ನಿ, ನಿಧಾನವಾಗಿ ಓಡಾಡಿ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಇನ್ನು ಸ್ವಲ್ಪದರಲ್ಲೇ ನಾನು ನಿಮಗೆ ಫಾಲ್ಸನ್ನ ತೋರಿಸ್ತೀನಿ ನೋಡಿ. ಎಲ್ಲ ಜರ್ನಿ ಮುಗೀತು ನಮ್ಮದು. ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಸಿರಳೆ ಫಾಲ್ಸ್. ಸಖತ್ತಾಗಿದೆ ಮಾತ್ರ ನೋಡಿ. ಆ ಬೆಟ್ಟದ ನಡುವೆ ಸುಮಾರು ಎತ್ತರದಿಂದ ನೀರು ಕೆಳಗಡೆ ಧುಮುಕ್ತಾ ಇದೆ. ಚೆನ್ನಾಗಿದೆ, ಸಖತ್ತಾಗಿದೆ. ಇಷ್ಟು ಗಂಟೆ ನಡ್ಕೊಂಡು ಬಂದ್ವಿ ನಾವು. ಇವಾಗ ನೀರಲ್ಲಿ ಸ್ನಾನ ಮಾಡಬೇಕು, ಅದನ್ನು ತೋರಿಸ್ತೀನಿ. ಬಂದ ತಕ್ಷಣ ಬಟ್ಟೆ ಬಿಚ್ಚಿ ಸೆಲ್ಫಿ ಹೊಡ್ಕೊಂಡು ನೀರಲ್ಲಿ ಬೀಳಕ್ಕೆ ನಮ್ಮ ಹುಡುಗರು ರೆಡಿ ಆಗ್ತಾ ಇದ್ದಾರೆ. ಸಖತ್ತಾಗಿದೆ, ಕಲ್ಲುಗಳಿದಾವೆ. Letting loose, is that your head down? Yeah, you're in the mood. ಅಲ್ಲಿ ತುಂಬಾ ಅಪಾಯಕಾರಿಯಾದ ಸ್ಥಳ, ಅದಲ್ಲೆಲ್ಲ ಹೋಗೋದಿಲ್ಲ. ಬಟ್ ಈಗ ನಮ್ಮ ಹುಡುಗರು ಹೋಗಿದ್ದಾರೆ. ತುಂಬಾ ಡೇಂಜರಸ್ ಪ್ಲೇಸು, ಯಾಕಂದ್ರೆ ಮಳೆ ನೀರಿಗೆ ಬೀಳ್ತಾ ಇರೋ ನೀರಿಗೆಲ್ಲ ಅದು ಕಲ್ಲೆಲ್ಲ ಸ್ಲಿಪ್ ಆಗೋ ಥರ ಒಂಥರ ಜೊಂಡಿಂದ ಕೂಡಿರುತ್ತೆ, ಹಂಸಗಟ್ಟಿರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ. ಆ ರೀತಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಗುವಾಗ ಸ್ವಲ್ಪ ನೀವೇನಾದರೂ ಇಲ್ಲಿ ಬಂದು ಅಲ್ಲಿ ಹೋಗುವಾಗ ಎಚ್ಚರಿಕೆಯಿಂದ ಹೋಗಿ. ಬಿಡ್ತಾರೆ ಅಲ್ಲಿ ಗಂಟ ಹೋಗೋವರೆಗೆ ಬಿಡ್ತಾರೆ, ಹೋಗ್ಬೋದು. ನಾನು ಸೈಡಲ್ಲೇ ನಿಂತ್ಕೊಂಡು ಅವ್ರದ್ದು ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ಸ್ದು. ಚೆನ್ನಾಗಿದೆ ಮತ್ತು ಪ್ಲೇಸು. ಒಂದು ಟ್ರಿಪ್ಪಿಗೆ ಹುಬ್ಬಳ್ಳಿ ಜನಕ್ಕೆ ಹಾಗೂ ಯಲ್ಲಾಪುರ ಜನಕ್ಕೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನಕ್ಕೂ ಇದೊಂದು ಅನುಕೂಲ. ಚೆನ್ನಾಗಿದೆ. ಫಾಲ್ಸಿಗೆ ಹೋಗ್ಬೇಕಂತೇಳಿ ಎಂಜಾಯ್ಮೆಂಟ್ ಮಾಡೋರಿಗೆ ವಿವಿಧ ರೀತಿಯ ವಿಧಾನಗಳಲ್ಲಿ ತಮ್ಮ ಪೋಸ್ಗಳನ್ನು ನೀಡ್ತಾ ಇದ್ದಾರೆ ನನ್ನ ಸ್ನೇಹಿತರು. ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ. ನನ್ನ ಕ್ಯಾಮ್ರಾ ಬಂದಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಮಕ್ಕಳು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಹುಡುಗರು. ಚೆನ್ನಾಗಿದೆ. ನೀವು ಬಂದು ವಿಸಿಟ್ ಮಾಡಿ ಎಂಜಾಯ್ಮೆಂಟ್ ಮಾಡಿ. ಆದರೆ ಬರುವಾಗ ಯಾವುದೇ ರೀತಿ ಡ್ರಿಂಕ್ಸು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತಂದು ಪರಿಸರವನ್ನು ಹಾಳು ಮಾಡಬೇಡಿ. ಈ ಪ್ರಕೃತಿ ನಮಗೆ ಏನೆಲ್ಲ ಕೊಟ್ಟಿದೆ ಅದನ್ನು ಸಂರಕ್ಷಣೆ ಮಾಡಿ ಕಾಪಾಡಿಕೊಂಡು ಹೋಗುವುದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಎಲ್ಲ ಮೇನ್ ರೋಡಲ್ಲೇ ನಿಮ್ಮದು ಊಟ ಉಪಚಾರ ಎಲ್ಲ ಮಾಡಿ ಬನ್ನಿ. ಇಲ್ಲಿಗೆ ಬಂದು ಹೋಗೋ ಅಷ್ಟೊತ್ತಿಗೆ ನಿಮ್ಗೊಂದು 2ರಿಂದ 3 ಗಂಟೆ ಟೈಮ್ ತಿನ್ನುತ್ತೆ ಒಳಗಡೆ ಫಾರೆಸ್ಟಲ್ಲಿ. ಆಮೇಲೆ ನೀವು ಹೊರಗಡೆ ಹೋಗಿ ಊಟ ಮಾಡ್ಬೋದು. ಮೇನ್ ರೋಡಲ್ಲಿ ಡಾಬಾಗಳಿದ್ದಾವೆ. ಸಖತ್ತಾಗಿದೆ. ಸಾಕಾಯ್ತು ನೋಡಿ ನೋಡಿ ಎಷ್ಟು ಆಳದಿಂದ ಧುಮುಕ್ತಾ ಇದೆ ನೀರು. ಇವರೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಬಾಲ್ಯ ಸ್ನೇಹಿತರು. ಈ ಮೂಲೆಯಲ್ಲಿ ಬಂದು ಕೂತ್ಕೊಂಡ್ರಲ್ಲ, ಇವರೇ ಸ್ಪಾನ್ಸರ್ ಈ ಟ್ರಿಪ್ಗೆ.
ಕೂತಿದ್ದಾರೆ ನೋಡಿ ಮೂಲೆಯಲ್ಲಿ, ಪಾಟೀಲ್ ಅಂತೇಳಿ ಒಬ್ಬರೇ ಕೂತಿದ್ದಾರೆ ಅಲ್ಲಿ. ಈ ಕಡೆ ಅವರು ಶಂಕರಗೌಡ ಲೀ ಪಾಟೀಲ್ ಅಂತೇಳಿ, ಅವರು ದುಬೈನಲ್ಲಿ ಇರ್ತಾರೆ, ಅವರೇ ಎಲ್ಲ ಸ್ಪಾನ್ಸರ್. ಆಯಿತು ಫ್ರೆಂಡ್ಸ್, ಸ್ನಾನ ಆಯಿತು, ಎಂಜಾಯ್ಮೆಂಟ್ ಆಯಿತು. ಇವತ್ತಿನ ದಿನವನ್ನು ಸೂಪರಾಗಿ ಕಳೆದ್ವಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಪಯಣ ಹುಬ್ಬಳ್ಳಿ ಕಡೆಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸೂಪರ್ ಆಗಿತ್ತು, ಮನಮೋಹಕವಾದ ದೃಶ್ಯ. ಇನ್ನೊಂದ್ಸತಿ ನೀವು ಬಂದು ಇಲ್ಲಿ ಭೇಟಿ ನೀಡಿ. ಎಂಜಾಯ್. ದಟ್ಟವಾದ ಕಾಡಿನಲ್ಲಿ ಹಕ್ಕಿಗಳ ಕಲರವ. ಯಾರು ಸೃಷ್ಟಿಸಿದರೂ ಈ ಪ್ರಕೃತಿಯ ಸೌಂದರ್ಯವನ್ನು. ಚೆನ್ನಾಗಿದೆ, ತುಂಬ ಗ್ರೀನ್ ಆಗಿದೆ. ಜನವರಿ ಫೆಬ್ರವರಿ ಎಂಡ್ವರೆಗೂ ಸ್ವಲ್ಪ ನೀರಿರುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಫಾಲ್ಸಲ್ಲಿ ನೀರಿರೋದು ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಆದರೆ ಹುಬ್ಬಳ್ಳಿಯಿಂದ ಬರುವಂಥ ಪ್ರವಾಸಿಗರು ಸಿಕ್ಕಾಪಟ್ಟೆ ಇಲ್ಲಿ ವಿಸಿಟ್ ಮಾಡ್ತಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ. ಒನ್ ಡೇ ಟ್ರಿಪ್ಗೆ ಇದು ತುಂಬ ರಮಣೀಯವಾದ ಸ್ಥಳನೇ ಅಂತ ಹೇಳ್ಬೋದು. ಬನ್ನಿ, ಅದ್ಭುತವಾದ ಸ್ಥಳ, ರಮಣೀಯವಾದ ಸ್ಥಳ. ಕಲ್ಲುಗಳು ಸ್ವಲ್ಪ ಹಂಸ ಗಟ್ಟಿ ಅಂತ ಹೇಳ್ತಾರೆ, ನಮ್ಮ ಹತ್ರ ಸ್ಲಿಪ್ ಆಗುತ್ತಲ್ಲ, ಅದ ರೀತಿ ಆಗುತ್ತೆ. ದೂರದ ಊರಿಂದ ಬಂದಿರ್ತೀರಿ, ಸ್ವಲ್ಪ ಹುಷಾರಾಗಿ ನಿಮ್ಮ ಪ್ರವಾಸವನ್ನು ಎಂಜಾಯ್ಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಟ್ರ್ಯಾಕ್ನ ಇನ್ನೊಂದು ದಾರಿಯನ್ನು ಮುಂದಿನ ವಾರ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಎವ್ರಿವನ್.